ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ. ಅಂತೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಕಲ್ಕಿ 2898 ರಿಲೀಸ್ ಆಯಿತು. ಸೊ ಇದು ನಾಗಶ್ವಿನ್ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ. ಸೊ ಟ್ರೇಲರ್ ಬಿಟ್ಟಾಗಲೇ ಒಂದು ನೆಕ್ಸ್ಟ್ ಲೆವೆಲ್ ಹೈಪ್ನ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಇದು. ಸೊ ಎಲ್ಲರಿಗೂ ಈ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇತ್ತು. ಸೊ ಯಾಕಂದರೆ ಇವಾಗ ಥಿಯೇಟರ್ಸ್ಗೆ ಜನ ಹೋಗ್ದಿರೋ ಟೈಮಲ್ಲಿ ಈ ಥರದೊಂದು ಮೂವಿ ಬಂದರೆ ಓಕೆ ಫೈನಲಿ ಜನಗಳನ್ನ ಥಿಯೇಟರ್ಗೆ ಕರೆಸುವಂಥ ಮೂವಿ ಇದಾಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಎಲ್ಲರ ಹತ್ರನೂ ಇತ್ತು. ಸೊ ಫೈನಲಿ ಕಲ್ಕಿ 2898 ರಿಲೀಸ್ ಆಯಿತು. ಸಿನಿಮಾ ನಾನು ನೋಡಿದೆ, ನನಗೇನು ಅನಿಸ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಇಂಟ್ರೋ ಸೀನ್ ನೋಡ್ತಿದ್ದಾಗೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಸೀನ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ನೋಡಿದಾಗ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಫಸ್ಟ್ ಆಫಲ್ಲಿ. ಇದ್ರ ಜೊತೆಗೆ ಇಂಟರ್ವಲಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರನೇ ಒಂದು ಟ್ವಿಸ್ಟ್ ಜೊತೆಗೆ ಇಂಟರ್ವಲ್ ಎಂಡ್ ಆಗುತ್ತೆ. ಸೊ ಫಸ್ಟ್ ಆಫ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಅದೇ ಎಕ್ಸ್ಪೆಕ್ಟೇಷನಲ್ಲಿ ಸೆಕೆಂಡ್ ಆಫ್ ನೋಡಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಬೋರ್ ಅನಿಸುತ್ತೆ. ಬಿಕಾಸ್ ಇದು 3 hours ಇರುವಂತಹ ಸಿನಿಮಾ. ಬಟ್ ಸ್ಟಿಲ್ ಆದ್ರೂ ಅಲ್ಲೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಟ್ಟು ಎಲ್ಲೂ ಆಡಿಯನ್ಸ್ಗೆ ಬೋರ್ ಆಗದೆ ಇರೋ ಥರ ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೂವಿಲಿ ಪ್ರೀ ಕ್ಲೈಮ್ಯಾಕ್ಸ್ ಸೀನಲ್ಲಿ ಮಿಸ್ ಆಗಿದ್ದಂಥ ಎಮೋಷನ್ಸ್ ಮತ್ತು ಫಸ್ಟ್ ಹಾಫಲ್ಲಿ ಎಮೋಷನ್ಸ್ನ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಮೂವಿ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. 3 hours ಮೂವಿನ ಒಂದು ಬೋರ್ ಆಗದೆ ಇರೋ ಥರ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋದು ಅಂದರೆ ನಿಜವಾಗ್ಲೂ ಅದು ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಈ ವಿಚಾರದಲ್ಲಿ ನಾಗಶ್ವಿನ್ ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಈ ಥರದ್ದು ಒಂದು ಕಥೆನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಈಸಿ, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ. ಇತ್ತೀಚೆಗೆ ಹೈ ಬಜೆಟ್ ಮೂವೀಸ್ ಬರೋದು ಕಾಮನ್ ಆಗಿದೆ. ಆದರೆ ಬಜೆಟ್ಗೆ ತಕ್ಕಂತೆ ಸಿನಿಮಾಗೆ ಟಾಪ್ ಕ್ವಾಲಿಟಿ VFX ಮತ್ತು ಟೆಕ್ನಿಕಲ್ ಆಗಿ ಏನು ಸಪೋರ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಸೊ ಆ ವಿಷಯದಲ್ಲಿ ನಾಗಶ್ವಿನ್ ಅವ್ರಿಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಟಾಪ್ ಕ್ವಾಲಿಟಿ VFX ಟೆಕ್ನಾಲಜಿ ಒಳ್ಳೆ ವಿಜುವಲ್ ಟ್ರೀಟ್ ಈ ಸಿನಿಮಾ ಕೊಡುತ್ತೆ. ಇನ್ನು ಸಿನಿಮಾದ ಕ್ಯಾಸ್ಟಿಂಗ್ ಆ್ಯಂಡ್ ಮೇಕ್ ಓವರ್ ಬಗ್ಗೆ ಹೇಳೋದಾದರೆ, ಅಮಿತಾಬ್ ಬಚ್ಚನ್ ಅವ್ರನ್ನ ಇಷ್ಟು ಯುನೀಕ್ ಆಗಿ ಇದುವರೆಗೂ ಯಾವ ಬಾಲಿವುಡ್ ಡೈರೆಕ್ಟರ್ಸ್ ಕೂಡ ತೋರಿಸಿಲ್ಲ. ಅಷ್ಟು ಯುನೀಕ್ ಆಗಿ ಅವ್ರನ್ನ ಪ್ರೆಸೆಂಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನನ್ಸಿದ್ದು ಅಂದರೆ ಕಮಲ್ ಹಾಸನ್ ಅವರ ಟ್ರಾನ್ಸ್ಫಾರ್ಮೇಷನ್, ಅವರ ಕ್ಯಾರೆಕ್ಟರ್ ನಿಜವಾಗ್ಲೂ ತುಂಬ ಯೂನೀಕ್ ಆಗಿ ತೋರಿಸಿದ್ದಾರೆ ಅವ್ರನ್ನ. ಅವರ ಮೇಕ್ ಓವರ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು. ಇನ್ನು ಪ್ರಭಾಸ್ ಅವರ ಲುಕ್ ಆ್ಯಂಡ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೊ ಈ ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಅವರ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಯೂನೀಕ್ ಆಗಿದೆ. ಇವನ್ ದೀಪಿಕಾ ಪಡುಕೋಣೆ ಅವರ ಆ್ಯಕ್ಟಿಂಗ್ ಡೀಸೆಂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಸಿನಿಮಾದ ಇಂಟರ್ವಲ್ ಟ್ವಿಸ್ಟ್, ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಸೀನ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಸಿನಿಮಾದ ಕತೆ ಆಗಿರ್ಬೋದು, BGM, ಕ್ಯಾರೆಕ್ಟರ್ಸ್ ಎಲ್ಲನೂ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಫೈನಲಿ ತುಂಬ ದಿನಗಳ ನಂತರ ಒಂದು ಥಿಯೇಟರ್ಸ್ಗೆ ಜನನ ಖಂಡಿತ ಈ ಸಿನಿಮಾ ಕರೆಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನನಗೆ ಓವರಾಲ್ ಸಿನಿಮಾ ತುಂಬ ಇಷ್ಟ ಆಯಿತು. ಸೊ ಈ ವೀಕೆಂಡ್ಗೆ ಒಂದು ಗುಡ್ ವಾಚ್ ಅಂತಲೇ ಹೇಳ್ಬೋದು. ಸೊ ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೆ ಸಿನಿಮಾ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇಫ್ ಇನ್ ಕೇಸ್ ನೋಡಿಲ್ಲ ಅಂದರೆ ಥಿಯೇಟ್ರಿಗೆ ಹೋಗಿ ನೋಡಿ, ಕನ್ನಡದಲ್ಲೇ ನೋಡಿ. ಆಮೇಲೆ ಬಂದು ಹೇಗೆ ಅನಿಸ್ತು ಅಂತ ನಂಗೆ ಹೇಳಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ.